ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ಮಾರ್ಚ್ ತಿಂಗಳ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಅದರ ಮುಂದುವರಿದ ಭಾಗವಾಗಿ ಮಾರ್ಚ್ ತಿಂಗಳ 30 ಮತ್ತು 31 ಹಾಗೂ ಏಪ್ರಿಲ್ 1ರ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನಗಳನ್ನ ಇವತ್ತು ನೋಡ್ತಾ ಬರುವಂಥದ್ದು. ಸೊ ಇದು ಯಶಸ್ವಿಯಾಗಿ ಹೌದಾ ಮಾರ್ಚ್ 1ರಿಂದ ಹೌದಾ ಫೆಬ್ರವರಿ 28ರಿಂದ ಇದೇನಾಗಿದೆ ಕರೆಂಟ್ ಅಫೇರ್ಸ್ ಕವರ್ ಆಗ್ತಾ ಇದೆ. ಸೊ ಮಾರ್ಚ್ ಎಂಡ್ವರೆಗೂ ಯಶಸ್ವಿಯಾಗಿ ಒಂದು ತಿಂಗಳ ಪ್ರಚಲಿತ ವಿದ್ಯಮಾನಗಳ ಡೇ ಬೈ ಡೇ ಅದನ್ನ ಕ್ವಶನ್ 3 ನೋಡ್ತಾ ಬಂದ್ವಿ ಹೌದಾ. ಸೊ ಇದೇ ತರ ಇದನ್ನ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಮಾರ್ಚ್ 30, 31 ಮತ್ತು ಏಪ್ರಿಲ್ 1ರ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ. ಸೊ ಇವತ್ತಿನ ಈ ಒಂದು ಸೆಷನ್ ಅಲ್ಲಿ RBI ಬಗ್ಗೆ ಇಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ 1935 ಏಪ್ರಿಲ್ 1ರಂದು ಅದು RBI ಅನ್ನೋದು ಸ್ಥಾಪನೆ ಆಗ್ತದ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಅದೇ ನಂತರ ಏಪ್ರಿಲ್ 1ರಿಂದ ಹೌದಾ. ಸೊ ಏಪ್ರಿಲ್ 1 ವಿಶೇಷತೆ ಏನಂತಂದ್ರ ಈ ಭಾರತ ಸರ್ಕಾರದ ಅಲ್ಲಿ ಆರ್ಥಿಕ ವರ್ಷ ಬದಲಾಗ್ತದೆ. ಆರ್ಥಿಕ ವರ್ಷ ಹೌದಾ. ಅದು ಏಪ್ರಿಲ್ 1ರಿಂದ ಮಾರ್ಚ್ 31. ಸೊ ಇಲ್ಲಿ ಆರ್ಥಿಕ ವರ್ಷ ಭಾರತ ಸರ್ಕಾರದ ಆರ್ಥಿಕ ವರ್ಷ ಇಲ್ಲಿ ಮುಗಿದಿರುವಂತದ್ದು ಮಾರ್ಚ್ 31ಕ್ಕೆ. ಅದಾದ ನಂತರ ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಪ್ರಾರಂಭ ಆಗ್ತಾ ಬರ್ತದೆ. ಸೊ ಇಲ್ಲಿಂದ ಏನಾಗ್ತದೆ ಅಂತಂದ್ರೆ ಕೇಂದ್ರ ಸರ್ಕಾರ 2000 ಹೌದಾ ಫೆಬ್ರವರಿಯಲ್ಲಿ ಮಂಡಿಸಿರ್ತಕ್ಕಂಥ 2024-25ರ ಕೇಂದ್ರ ಬಜೆಟ್ ನಲ್ಲಿ ಕೆಲವೊಂದು ಪ್ರಸ್ತಾವನೆಗಳನ್ನು ಇಟ್ಟಿದ್ರು. ಸೊ ಅವೆಲ್ಲ ಕೆಲವೊಂದಿಷ್ಟು ಬದಲಾವಣೆಗಳು ಅದು ಏಪ್ರಿಲ್ 1ರಿಂದ ಜಾರಿ ಆಗ್ತಾ ಇದಾವೆ. ಸೊ ಏನೇನ್ ಜಾರಿಗೆ ಆಗ್ತಾ ಇದೆ ಇಂಪಾರ್ಟೆಂಟ್ ಇರೋದನ್ನ ಅಲ್ಲಿ ನಾವು ನೋಡ್ತಾ ಬರ್ತೀವಿ ಹೌದಾ. ಅದೇ ರೀತಿಯಾಗಿ ಒಂದು ಒಂದು ಏನಂತಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಪೋರ್ಟಲ್ ಜಾರಿಗೆ ಬಂದಿರುವಂತದ್ದು. ಸೊ ಇದ್ರ ಬಗ್ಗೆ ನಾನು ನೋಡ್ತಾ ಬರ್ತೀವಿ. ಇನ್ನ ಹಾಲು ಉತ್ಪಾದನೆಯಲ್ಲಿ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ ಹೌದಾ. ಮೊದಲನೇ ಸ್ಥಾನದಲ್ಲಿದೆ. ಸೊ ಇದ್ರ ಬಗ್ಗೆ ನಾನು ನೋಡ್ತಾ ಬರ್ತೀವಿ. ಇನ್ನ ದೇಶದ ಬಾಹ್ಯ ಸಾಲವನ್ನ ಅಲ್ಲಿ ಪ್ರಕಟ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕಳೆದ 2 ದಿನದ ಹಿಂದೆ ಅಲ್ಲಿ ನರೇಂದ್ರ ಮೋದಿ ಅವರು 2025ರ ಯೋಗ ದಿನದ ಒಂದು ಧ್ಯೇಯವಾಕ್ಯವನ್ನ ಹೌದಾ ಥೀಮ್ ಅನ್ನ ಅಲ್ಲಿ ಘೋಷಣೆ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ನೋಡ್ತೇವೆ. ಸೊ ಇನ್ನೂ ಸಾಕಷ್ಟು ಇನ್ಫಾರ್ಮೇಶನ್ ಅಲ್ಲಿ ನೋಡ್ತಾ ಬರ್ತೀವಿ. ವಿಶೇಷವಾಗಿ ಈ ಸೆಷನ್ ಅಲ್ಲಿ ಎಕನಾಮಿಕ್ ಸಂಬಂಧಪಟ್ಟಂತೆ ಜಾಸ್ತಿ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು ಹೌದಾ. ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ. RBI ಬ್ಯಾಂಕ್ ಇಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಪ್ರಶ್ನೆ ಆಗಿದೆ ಹೌದಾ. RBI ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ 1935 ಏಪ್ರಿಲ್ 5, 1935 ಏಪ್ರಿಲ್ 1, 1935 ಏಪ್ರಿಲ್ 4, 1935 ಮಾರ್ಚ್ 2 ಅಂತ ಇದೆ ಹೌದಾ. ಏಪ್ರಿಲ್ 4 ಮಾರ್ಚ್ 2 ಇಟ್ಟಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಈಸ್ ರೈಟ್ ಆನ್ಸರ್. 1935 ಏಪ್ರಿಲ್ 1 ಏನಂತ ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ ಹೌದಾ. 1935 ಏಪ್ರಿಲ್ 1ರಂದು ಏನಾಗುತ್ತೆ ಈ RBI ಬ್ಯಾಂಕ್ ಅನ್ನೋದು ಸ್ಥಾಪನೆ ಆಗ್ತದೆ ಹೌದಾ. ಈ RBI ಬ್ಯಾಂಕ್ ಅಂತ ಬಂದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ. ಇದನ್ನ ಸಂಸ್ಥಾಪನಾ ದಿನಾಚರಣೆ ಅಂತೇಳಿ ಮಾಡ್ತಾರೆ. ಅದನ್ನ ಯಾವಾಗ ಅಂತಂದ್ರೆ ಏಪ್ರಿಲ್ 1ರಂದು ಸೆಲೆಬ್ರೇಟ್ ಮಾಡುವಂತದ್ದು ಹೌದಾ. 1935ರಂದು ಅದು ಅಲ್ಲಿ ಸ್ಥಾಪನೆ ಆಗುವಂತದ್ದು ನೋಡಿ. ಈ RBI ಸ್ಥಾಪನೆ ಆಗ್ಬೇಕಂತಂದ್ರೆ ಇದು ಸ್ಥಾಪನೆ ಆಗಿದೆ ಯಾವಾಗ ಅಂತಂದ್ರೆ 1935 ಏಪ್ರಿಲ್ 1ರಂದು RBI ಬ್ಯಾಂಕ್ ಅಲ್ಲಿ ಸ್ಥಾಪನೆ ಆಗ್ತಾ ಬರ್ತದ ಹೌದಾ. ಇದು ಏನಕ್ಕಂತಂದ್ರೆ ಅಂಬೇಡ್ಕರ್ ಅವರು ಇದು RBI ಒಂದು ಭಾರತ ದೇಶಕ್ಕೆ ಒಂದು ಕೇಂದ್ರೀಯ ಬ್ಯಾಂಕ್ ಇರಬೇಕು ಅಂತ ಹೇಳಿ ಪ್ರಸ್ತಾವವನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ನೋಡ್ತಾ ಬಂದಾಗ ನೋಡಿ, ಅಂಬೇಡ್ಕರ್ ಅವರು ಮೊದಲ ಬಾರಿಗೆ ನಮ್ಮ ಭಾರತ ಸರ್ಕಾರಕ್ಕೆ ಹೌದಾ ಬೃಹತ್ ರಾಷ್ಟ್ರವಾಗಿರ್ತಕ್ಕಂಥ ಭಾರತಕ್ಕೆ ಒಂದು ಕೇಂದ್ರ ಬ್ಯಾಂಕ್ ಇರಬೇಕು ಅಂತೇಳಿ ಪ್ರಸ್ತಾಪನ ಕೊಡ್ತಾರೆ. ಕೇಂದ್ರ ಬ್ಯಾಂಕ್ ಇರಬೇಕು ಅಂತೇಳಿ ಯಾರು ಹೇಳ್ತಾರೆ ಅಂತಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಹೌದಾ. ಇವರ ಕೃತಿ ಯಾವುದು ಅಂತಂದ್ರೆ ಯಾವ ಕೃತಿಯಲ್ಲಿ ಇದನ್ನ ಪ್ರಸ್ತಾಪ ಕೊಡ್ತಾರೆ ಅಂತಂದ್ರ ದ ಪ್ರಾಬ್ಲಮ್ ಆಫ್ ರುಪೀಸ್, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ಸ್ ಅಂತ ಬರ್ತದೆ ಹೌದಾ. ದ ಪ್ರಾಬ್ಲಮ್ಸ್ ಆಫ್ ರುಪೀಸ್, ಇಟ್ಸ್ ಒರಿಜಿನ್ ಹೌದಾ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ಸ್ ಅಂತ ಬರ್ತದೆ. ಸೊಲ್ಯೂಷನ್ಸ್ ಹೌದಾ. ಈ ಒಂದು ಕೃತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅವರು ನಮ್ಮ ಬೃಹತ್ ರಾಷ್ಟ್ರವಾಗಿರುವ ಭಾರತಕ್ಕೆ ಒಂದು ಕೇಂದ್ರ ಬ್ಯಾಂಕ್ ಇರಬೇಕು ಅಂತೇಳಿ ಪ್ರಸ್ತಾಪವನ್ನು ಕೊಡ್ತಾ ಬರ್ತಾರೆ. ಸೊ ಇದಕ್ಕಾಗಿ 1926ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಒಂದು ಸಮಿತಿನ ನೇಮಕ ಮಾಡ್ತಾರೆ. ಆ ಸಮಿತಿ ಯಾವುದು ಅಂತಂದ್ರ ಹಿಲ್ಟನ್ ಯಂಗ್ ಸಮಿತಿ ಅಂತ ಬರ್ತದೆ. ಯಾವುದು ಹಿಲ್ಟನ್ ಯಂಗ್ ಸಮಿತಿಯನ್ನಲ್ಲಿ ನೇಮಕ ಮಾಡ್ತಾ ಬರ್ತಾರೆ. ಸೊ ಈ ಹಿಲ್ಟನ್ ಯಂಗ್ ಸಮಿತಿಯ ಮುಖಾಂತರ ಏನ್ ಮಾಡ್ತಾರೆ, ಈ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತಕ್ಕೆ ಒಂದು ಕೇಂದ್ರೀಯ ಬ್ಯಾಂಕ್ ಇರಬೇಕು ಅಂತೇಳಿ ಪ್ರಸ್ತಾಪವನ್ನು ಕೊಡ್ತಾ ಬರ್ತದೆ. ಸೊ ಇದರ ಪ್ರಕಾರ 1934ರ ಹೌದಾ 1936ರ RBI ಆಕ್ಟ್ ಅಂತ ಬರ್ತದೆ. ಸೊ ಇದರ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರ 1935
1935 ಏಪ್ರಿಲ್ 1ರಂದು ಏನಾಗುತ್ತೆ, ಅಲ್ಲಿ RBI ಅನ್ನುವಂಥದ್ದು ಸ್ಥಾಪನೆ ಆಗ್ತಾ ಬರ್ತದೆ. ಹೌದಾ? 1935 ಏಪ್ರಿಲ್ 1ರಿಂದ ಇದು ಸ್ಥಾಪನೆ ಆಗ್ತಾ ಬರ್ತದೆ. ಹೌದಾ? ಸೊ ನೇರವಾಗಿ ಇದು ಏನಂತಂದ್ರೆ RBI ಸ್ಥಾಪನೆ ಆಗ್ಲಿಲ್ಲ. ಹೌದಾ? ಸೊ ಇದಕ್ಕೆ ಮುಂಚೆ ಸ್ಥಾಪನೆ ಆಗಿ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಅಲ್ಲಿ ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ, ಇದರಲ್ಲಿ ಮರ್ಜ್ ಮಾಡ್ತಾ ಬರ್ತಾರೆ. ಹೌದಾ? ಇದಕ್ಕಿಂತ ಮುಂಚೆ ಇದು ಇಂಪೀರಿಯಲ್ ಬ್ಯಾಂಕ್ ಅಂತೇಳಿ ಸ್ಥಾಪನೆ ಆಗಿತ್ತು. ಯಾವುದು? ಇಂಪೀರಿಯಲ್ ಬ್ಯಾಂಕ್ ಅಂತೇಳಿ ಕರಿತಾ ಇದ್ರು. ನೋಡಿ, ಮುಂಚೆ ನಮ್ಮ ಭಾರತದಲ್ಲಿ ಒಟ್ಟು 3 ಬ್ಯಾಂಕ್ಗಳು ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಗ್ತಾ ಬರ್ತವೆ. ಯಾವುದು? 3 ಬ್ಯಾಂಕ್ಗಳು ಸ್ಥಾಪನೆ ಆಗ್ತಾ ಬರ್ತವೆ. ಅದಂತಂದ್ರೆ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಬರ್ತದೆ. ಕಲ್ಕತ್ತಾದಲ್ಲಿ ಯಾವ್ದಿತ್ತು? ಕಲ್ಕತ್ತಾದಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಇತ್ತು. ಇದು ಕಲ್ಕತ್ತಾದಲ್ಲಿ ಯಾವಾಗ ಸ್ಥಾಪನೆ ಆಗ್ತದೆ ಅಂತಂದ್ರೆ ಇದು 1806ರಲ್ಲಿ ಸ್ಥಾಪನೆ ಆಗ್ತದೆ. 1806ರಲ್ಲಿ ಯಾವುದು? ಬ್ಯಾಂಕ್ ಆಫ್ ಬೆಂಗಾಲ್ ಸ್ಥಾಪನೆ ಆಗ್ತದೆ. ಹೌದಾ? ಅದಾದ ನಂತರ ಮಹಾರಾಷ್ಟ್ರದ ಮುಂಬೈಯಲ್ಲಿ ಯಾವ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಬ್ಯಾಂಕ್ ಆಫ್ ಮುಂಬೈ ಅಂತೇಳಿ ಇದನ್ನ 1840ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಬ್ಯಾಂಕ್ ಯಾವುದು ಅಂತಂದ್ರೆ ತಮಿಳುನಾಡಿನ ಮದ್ರಾಸ್ನಲ್ಲಿ, ಹೌದಾ, ಆಗಿನ ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಅಂತೇಳಿ ಒಂದು ಬ್ಯಾಂಕ್ ನ ಸ್ಥಾಪನೆ ಮಾಡ್ತಾರೆ. ಅದು 1843ರಲ್ಲಿ ಸ್ಥಾಪನೆ ಮಾಡ್ತಾರೆ. ಬ್ಯಾಂಕ್ ಆಫ್ ಮದ್ರಾಸ್ ಅಂತೇಳಿ ಒಟ್ಟು 3 ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡ್ತಾರೆ. ಒಂದು ಬ್ಯಾಂಕ್ ಆಫ್ ಬ್ಯಾಂಕ್ ಆಫ್ ಬೆಂಗಾಲ್ ಅಂತೇಳಿ, ಬ್ಯಾಂಕ್ ಆಫ್ ಮುಂಬೈ ಅಂತೇಳಿ, ಬ್ಯಾಂಕ್ ಆಫ್ ಮದ್ರಾಸ್ ಅಂತೇಳಿ 1806, 1840 ಮತ್ತೆ 1843ರಲ್ಲಿ ಒಟ್ಟು 3 ಬ್ಯಾಂಕ್ಗಳ ಸ್ಥಾಪನೆ ಮಾಡ್ತಾರೆ. ಸೊ ಈ 3 ಬ್ಯಾಂಕ್ಗಳನ್ನ ಏನಂತ ಕರೀತಾರೆ? ಈ 3 ಬ್ಯಾಂಕ್ಗಳನ್ನ ಇಂಪೀರಿಯಲ್ ಬ್ಯಾಂಕ್ ಅಂತ ಕರೀತಾರೆ. ಹೌದಾ? ಇಂಪೀರಿಯಲ್ ಬ್ಯಾಂಕ್ ಅಂತ ಕರೀತಾರೆ. ಹೌದಾ? ಇಂಪೀರಿಯಲ್ ಬ್ಯಾಂಕ್ ಅಂತ ಕರೀತಾರೆ. ಅದಾದ ನಂತರ ಇದೇ ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ 1921ರಲ್ಲಿ, ಹೌದಾ, ಈ ಮೂರನ್ನು ಸೇರಿಸಿ ಏನ್ ಮಾಡ್ತಾರೆ? 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡ್ತಾರೆ. ನಮ್ಮ RBI ಸ್ಥಾಪನೆ ಆಗುವವರೆಗೂ ಕೂಡ ಇದೇ ಏನಕ್ಕೆ ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿ ಕೆಲಸವನ್ನ ಮಾಡಿತ್ತು. ಹೌದಾ? ಕೇಂದ್ರೀಯ ಬ್ಯಾಂಕ್ ಆಗಿ ಕೆಲಸ ಮಾಡಿತ್ತು ಅಂತ. ಹೌದಾ? ಎಷ್ಟು? 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ. ಪ್ರಶ್ನೆ ಏನಾಗಿತ್ತು ಅಂತಂದ್ರ ಈ ಇಂಪೀರಿಯಲ್ ಬ್ಯಾಂಕ್ ನ MD ಯಾರಿದ್ರು ಅಂತ ಒಂದ್ಸಲ ಪ್ರಶ್ನೆ ಆಗಿತ್ತು. ಆಗಿನ MD ಯಾರಿದ್ರು ಅಂತಂದ್ರೆ ಯಾರು? ಓಸ್ ಬಾರ್ನಿ ಸ್ಮಿತ್ ಅವರು ಇರ್ತಾರೆ. ಓಸ್ ಬಾರ್ನಿ ಸ್ಮಿತ್ ಅಂತ ಕರೀತಾರೆ. ಓಸ್ ಬಾರ್ನಿ ಸ್ಮಿತ್ ಅವರು ಇಂಪೀರಿಯಲ್ ಬ್ಯಾಂಕ್ ನ MD ಆಗಿದ್ರು. ಇದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ 1935ರಲ್ಲಿ RBI ಸ್ಥಾಪನೆ ಆಗ್ತಾ ಬರ್ತದೆ. ಹೌದಾ? ಇಂತಹ RBI ಸ್ಥಾಪನೆ ಆಗಿದ್ದು 1935ರಲ್ಲಿ ಸ್ಥಾಪನೆ ಆಗಿತ್ತಲ್ಲ. ನೋಡಿ, 1935ರಲ್ಲಿ ಏಪ್ರಿಲ್ 1ರಂದು RBI ಸ್ಥಾಪನೆ ಆಗ್ತದೆ. ಅದಾದ ನಂತರ ಈ RBI ಒಂದು ಬ್ಯಾಂಕ್ ಸ್ಥಾಪನೆ ಆಗಿ, ಹೌದಾ, ಇದು ರಾಷ್ಟ್ರೀಕರಣ ಯಾವಾಗ ಆಗುತ್ತೆ? 1949 ಯಾವಾಗ? ಜನವರಿ 1ರಂದು. ಹೌದಾ? ಜನವರಿ 1ರಂದು ಇದನ್ನ ರಾಷ್ಟ್ರೀಕರಣ ಮಾಡ್ತಾರೆ. ಹೌದಾ? ರಾಷ್ಟ್ರೀಕರಣ ಮಾಡ್ತಾರೆ. ಪ್ರಶ್ನೆ ಏನಾಗಿತ್ತು ಅಂತಂದ್ರ RBI ರಾಷ್ಟ್ರೀಕರಣ ಆಗ್ಬೇಕಾದ್ರೆ ಆಗಿನ ಅಲ್ಲಿ ಅದರ ಗವರ್ನರ್ ಯಾರಿದ್ರು ಅಂತ ನಿಮಗೆ ಪ್ರಶ್ನೆ ಆಗ್ಬೋದು. ಯಾರಿದ್ರು ಅಂತಂದ CD ದೇಶಮುಖ್ ಅವರು ಇದ್ರು. ನೋಡಿ, CD ದೇಶಮುಖ್ ಅವರು ಇರ್ತಾರೆ. ಹೌದಾ? ಈ 1949ರ ಜನವರಿ 1ರಿಂದ ಇದು ರಾಷ್ಟ್ರೀಕರಣ ಆಗ್ತಾ ಬರ್ತದೆ. ಓಕೆ, ಹಾಗಾದ್ರೆ RBI ನ ಕೇಂದ್ರ ಕಚೇರಿ ಇರುವುದಲ್ಲಿ, RBI ನ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರುವುದಲ್ಲಿ ಅಂತ ಬಂದಾಗ ಮುಂಬೈಯಲ್ಲಿ ಇದೆ. ಹೌದಾ? ಮುಂಬೈಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು. ಅದಾದ ನಂತರ ಏನಾಗುತ್ತೆ? ಇದನ್ನ ಸ್ಥಾಪನೆ ಮಾಡಿದಾಗ ಅದ್ರ ಮೊದಲ ಹೆಡ್ ಕ್ವಾರ್ಟರ್ ಇತ್ತು. ಫಸ್ಟ್ ಇದು ಕಲ್ಕತ್ತಾದಲ್ಲಿ ಹೆಡ್ ಕ್ವಾರ್ಟರ್ ಇತ್ತು. ಅದಾದ ನಂತರ ಮುಂಬೈಗೆ ಇದು ಬದಲಾವಣೆ ಆಗಿದೆ ಅಂತಂದ್ರೆ 1937ರಲ್ಲಿ ಮುಂಬೈಗೆ ಇದರ ಹೆಡ್ ಕ್ವಾರ್ಟರ್ ಅಲ್ಲಿ ಬದಲಾವಣೆ ಆಗುವಂತದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ, ಇದು RBI ಬಗ್ಗೆ. ಓಕೆ, ಅದಷ್ಟೇ ಅಲ್ಲದೆ ಇದು ನೋಡಿ 1935ರಲ್ಲಿ ಸ್ಥಾಪನೆ ಆಗಿತ್ತಲ್ಲ, 1949 ಕೂಡ ಪಾಕಿಸ್ತಾನ ಮತ್ತು ಮಯನ್ಮಾರ್ ಎರಡೂ ದೇಶಗಳ ಕೇಂದ್ರೀಯ ಬ್ಯಾಂಕ್ ಕೂಡ ಇದು ವರ್ಕ್ ಮಾಡಿರುವಂತದ್ದು. ಹೌದಾ? RBI ನಲ್ಲಿ ಎಷ್ಟಂತಂದ್ರೆ ಅಲ್ಲಿ 21 ಜನ ಅಲ್ಲಿ ಆಡಳಿತ ಒಟ್ಟು 21 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂತಹ ಅಲ್ಲಿ ಒಂದು ಆಡಳಿತ ವ್ಯವಸ್ಥೆ ಬರ್ತದ. ಹಾಗಾದ್ರೆ RBI ನ ಪ್ರಮುಖ ಕಾರ್ಯಗಳು ಏನಂತಂದ್ರೆ, RBI ನ ಪ್ರಮುಖ ಕಾರ್ಯಗಳು ಅಂತ ಬಂದಾಗ ಯಾವ್ದಂತಂದ್ರೆ, ಒಂದು ನೋಟನ್ನು ಮುದ್ರಣ ಮಾಡ್ತದೆ. ಹೌದಾ? ನೋಟು ಮುದ್ರಣ ಅಂತ ಕರಿತೀವಿ ನಾವು. ನೋಟು ಮುದ್ರಣ ಮಾಡುವಂಥದ್ದು. ಹೌದಾ? 1 ರೂಪಾಯಿ ನೋಟನ್ನ ಹೊರತುಪಡಿಸಿ ಉಳಿದ ಎಲ್ಲಾ ನೋಟುಗಳನ್ನ ಯಾವ್ದು ಮಾಡ್ತದ? RBI ಅಲ್ಲಿ
ಮುದ್ರಿಸ್ತದೆ. ಹೌದಾ? ಇಲ್ಲಿ ನೋಡಿ, ನೋಟ್ ಚಲಾವಣೆ ಅಂತ ಕರಿತೀವಿ ನಾವು. ನೋಟು ಚಲಾವಣೆ. ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದೆ ಅಂತಂದ್ರೆ ದೇಶದಲ್ಲಿ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತಹ ಒಂದು ಪರಮಾಧಿಕಾರವನ್ನು ಹೊಂದಿದೆ ಯಾವುದು ಅಂತಂದ್ರೆ ಅದು RBI. ಹೌದಾ? ₹1 ಹೊರತುಪಡಿಸಿ 7ರಿಂದ 1000 ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ಇದು ತರುವಂತದ್ದು. ಹೌದಾ? ಸೊ ಇದಿಷ್ಟು ನಿಮ್ಗೆ ಗೊತ್ತಿರಲಿ. ಅದಾದ ನಂತರ ಸರ್ಕಾರದ ಬ್ಯಾಂಕ್ ಆಗಿ ಕೂಡ ಇದು ವರ್ಕ್ ಮಾಡ್ತದೆ. ಸರ್ಕಾರ ಬ್ಯಾಂಕ್ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ, ಸರ್ಕಾರದ ಬ್ಯಾಂಕ್ ಆಗಿ ಅಲ್ಲಿ ಪ್ರತಿನಿಧಿಯಾಗಿ ಮತ್ತು ಸಲಹೆಗಾರಾಗಿ ಕೆಲಸ ಮಾಡುವಂತದ್ದು. ಹೌದಾ? ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ ಮತ್ತು ಸಾಲ ನಿಯಂತ್ರಣ ಮಾಡ್ತದೆ. ಹೌದಾ? ಹಣದ ಪೇಟೆಯ ನೇತಾರ ಅಂತ ಕರೀತಾರೆ. ಹೌದಾ? ಅದೇ ರೀತಿಯಾಗಿ ವಿದೇಶಿ ವಿನಿಮಯ ಪಾಲಕನಾಗಿ ಕೆಲಸ ಮಾಡ್ತದೆ. ರಿಸರ್ವ್ ಬ್ಯಾಂಕು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕವನ್ನು ಹೊಂದಿರ್ತದೆ. ಹೌದಾ? ಅದೇ ರೀತಿಯಾಗಿ ಕಟ್ಟಕಡೆಯ ಸಾಲದಾತ ಅಂತಂದ್ರೆ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಅಲ್ಲಿ ಕಟ್ಟಕಡೆಯ ಸಾಲದಾತನಾಗಿ ಕಾರ್ಯನಿರ್ವಹಿಸ್ತದೆ. ಹೌದಾ? ಸೊ ಇದಿಷ್ಟು ಏನಂತ ಸಾಕಷ್ಟು ಇದರ ಕಾರ್ಯಗಳು ಇರತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿರಲಿ, ಮೊದಲ ಬಾರಿಗೆ RBI ಸ್ಥಾಪನೆಗೆ ಅಲ್ಲಿ ಕೊಟ್ಟವ್ರು ಯಾರು ಅಂತಂದ್ರೆ ಅಲ್ಲಿ ಇದರ ಬಗ್ಗೆ ಒಂದು ಪರಿಕಲ್ಪನೆ ಕೊಟ್ಟವ್ರು ಯಾರು ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ದ ಪ್ರಾಬ್ಲಮ್ಸ್ ಆಫ್ ರುಪೀಸ್ ಇಟ್ಸ್ ಸೊಲ್ಯೂಷನ್ಸ್ ಅನ್ನುವಂತಹ ಒಂದು ಕೃತಿಯಲ್ಲಿ, ಅದಾದ ನಂತರ 1926 ನೇಮಕ ಮಾಡಿರ್ತಕ್ಕಂತಂದ್ರೆ ಹಿಲ್ಟನ್ ಯಂಗ್ ಒಂದು ಸಮಿತಿಯ ಮುಖಾಂತರವಾಗಿ RBI ಅಲ್ಲಿ ಸ್ಥಾಪನೆ ಆಗುವಂತದ್ದು. ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಗೊತ್ತಿದ್ರೆ ಏನು. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನ RBI ಇನ್ನ ಏಪ್ರಿಲ್ 1ರಿಂದ, ಹೌದಾ, ಏಪ್ರಿಲ್ 1ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆರ್ಥಿಕ ವರ್ಷ, ಭಾರತ ಸರ್ಕಾರದ ಆರ್ಥಿಕ ವರ್ಷದಲ್ಲಿ ಬದಲಾವಣೆ ಆಗಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಸೊ ಇದ್ರ ಮೇಲೆ ಒಂದು SDA ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಇದು. ಹೌದಾ? SDA ದಲ್ಲಿ ಕೇಳಿದ್ರೆ ಪ್ರಶ್ನೆಯನ್ನ ನೋಡಿ, ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಅಂದ್ರೆ ಅಂತ ಪ್ರಶ್ನೆ ಆಗಿದೆ. ಹೌದಾ? ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಅಂದ್ರೆ ಏನು ಅಂತ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಹೇಳಿಕೆ 1 ನೋಡಿ, ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ ರಂದು ಇದು ಕೊನೆಗೊಳ್ಳುವುದು ಅಂತ ಇದೆ. ಹೇಳಿಕೆ 2, ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಜನವರಿ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಡಿಸೆಂಬರ್ 31ರಂದು ಇದು ಕೊನೆಗೊಳ್ಳುವುದು ಅಂತ ಇದೆ. ಇನ್ನು ಹೇಳಿಕೆ 3, ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಜೂನ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಡಿಸೆಂಬರ್ 1ರಂದು ಕೊನೆಗೊಳ್ಳುವುದು. ಹೇಳಿಕೆ 4, ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಮಾರ್ಚ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಫೆಬ್ರವರಿ 28 ಅಥವಾ 29ರಂದು ಕೊನೆಗೊಳ್ಳುವುದು ಅಂತ ಇದೆ. ಹೌದಾ? ನೋಡಿ, ಏಪ್ರಿಲ್ 1ಕ್ಕೆ, ಹೌದಾ, ಏಪ್ರಿಲ್ 1ಕ್ಕೆ ಆರಂಭವಾಗಿ ಅದು ಮಾರ್ಚ್ ಎಂಡಿಗೆ ಅದು ಎಂಡ್ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಜನವರಿ 1ಕ್ಕೆ ಆರಂಭವಾಗಿ ಡಿಸೆಂಬರ್ 31ಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಜೂನ್ 1ಕ್ಕೆ ಆರಂಭವಾಗಿ ಡಿಸೆಂಬರ್ 31ಕ್ಕೆ ಎಂಡ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಾರ್ಚ್ 1ಕ್ಕೆ ಆರಂಭವಾಗಿ ಫೆಬ್ರವರಿ 28 ಅಥವಾ 29ಕ್ಕೆ ಮುಗಿಯುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲೇ ಆರ್ಥಿಕ ವರ್ಷ ಅಂತಂದ್ರೆ ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಅಂತಂದ್ರೆ ಇವಾಗ ಅಂತಂದ್ರೆ ಅದು ಏಪ್ರಿಲ್ 1ರಿಂದ, ಹೌದಾ, ಏಪ್ರಿಲ್ 1ರಿಂದ ಇವಾಗ ಇರ್ತದೆ ಮಾರ್ಚ್ 31ವರೆಗೆ ಇರ್ತದೆ. ಮಾರ್ಚ್ 31ವರೆಗೆ ಇರ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಇಸ್ ರೈಟ್ ಆನ್ಸರ್. ಎಷ್ಟು? ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಯಾವಾಗ ಮುಂದಿನ ಕ್ಯಾಲೆಂಡರ್ ವರ್ಷದ 2020 ಯಾವಾಗ ನೆಕ್ಸ್ಟ್ ವರ್ಷದ ಮಾರ್ಚ್ ರಂದು ಅದು ಕೊನೆಗೊಳ್ಳುವುದು ಅಂತ. ಈಗ ನೋಡಿ, 2025ರ ಏಪ್ರಿಲ್ 1ರಿಂದ ಅಲ್ಲಿ ಏನಾಗ್ತಾ ಇದೆ, ಆರ್ಥಿಕ ವರ್ಷ ಆರಂಭವಾಗ್ತಾ ಇದೆ. ಹೌದಾ? ಇದು ಆರಂಭ ಆಗುತ್ತೆ. ಇದು ಯಾವಾಗ ಎಂಡ್ ಆಗುತ್ತೆ ಅಂತಂದ್ರೆ ಮುಂದಿನ ವರ್ಷ ಅಂದ್ರೆ 2026ರ ಮಾರ್ಚ್ 31ರಂದು ಇದು ಮುಕ್ತಾಯ ಆಗುವಂತದ್ದು. ಸೊ ಅದಕ್ಕಾಗಿ ನಿಮ್ಗೆ ನೆನಪಿರಲಿ, ಈ ವರ್ಷ ಒಂದು ಬಜೆಟ್ ಅನ್ನು ಬಂಡೆ ಮಾಡ್ತಾರಲ್ಲ, ಸೊ ಬಜೆಟ್ ಅಲ್ಲಿ ನೋಡಿ 2025-26 ಅಂತ ಇರ್ತದೆ, ಅಥವಾ 2026-27 ಅಂತ ಇರ್ತದೆ, 2023-24 ಅಂತ ಇರ್ತದೆ. ಹೌದಾ? ಏನಕ್ಕೆ ಹಂಗಾಗತ್ತೆ ಅಂತಂದ್ರೆ ಅದು ಏಪ್ರಿಲ್ 1ಕ್ಕೆ ಆರಂಭವಾಗಿ ಮುಂದಿನ ವರ್ಷದ ಮಾರ್ಚ್ 31ಕ್ಕೆ ಎಂಡ್ ಆಗುತ್ತಲ್ಲ, ಸೊ ಅದಕ್ಕಾಗಿ ಇದನ್ನ ಏಪ್ರಿಲ್ 1ರಿಂದ ಮಾರ್ಚ್ 31ವರೆಗೆ ಇರ್ತದೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ SDA ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಇಲ್ಲಿ ನೋಡಿ, ಒಂದು ಹೊಸ ಆರ್ಥಿಕ ವರ್ಷದಲ್ಲಿ ತೆರಿಗೆ ಪಾವತಿ ಎಂಬುದು ಹಣಕಾಸು ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗುವಂತದ್ದು. ಸೊ ಏನೆಲ್ಲ ಬದಲಾವಣೆ ಆಗ್ತಿದೆ ಅಂತ ಬಂದಾಗ ನೋಡಿ, ITR ಸಲ್ಲಿಕೆ ಅವಧಿಯನ್ನು ವಿಸ್ತರಣೆ ಮಾಡಿರುವಂತದ್ದು, ಮತ್ತೆ ಮನೆ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವಂತದ್ದು, ಸೊ ನವೋದ್ಯಮಕ್ಕೆ ಬಲ ತುಂಬುವಂತದ್ದು, GST ಯಲ್ಲಿ ಬದಲಾವಣೆ ಆಗುವಂತದ್ದು. ಹೌದಾ? ಇಲ್ಲಿ ತೆರಿಗೆಯಲ್ಲಿ ಬದಲಾವಣೆ ಆಗ್ತಿದೆ, UPI ನಿಯಮಗಳಿಗೆ ಬದಲಾವಣೆ ಮಾಡ್ತಾ ಇದ್ದಾರೆ. ಹೌದಾ? UPI ಬದಲಾವಣೆ ಅಂತ ಬಂದಾಗ ಅಲ್ಲಿ ಭದ್ರತೆಯನ್ನೇ ಮಾಡ್ತಾರೆ, ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಹೌದಾ? ಅದೇ ರೀತಿಯಾಗಿ ರಿವಾರ್ಡ್ ಪಾಯಿಂಟ್ಗಳಲ್ಲಿ ಕಾರಿನ ಬೆಲೆ ಏರಿಕೆ ಆಗುವಂಥದ್ದು. ಹೌದಾ? NPS ವಾತ್ಸಲ್ಯ ಅಂತ ಕರೀತಾರೆ, ಅಂದ್ರೆ ಪಿಂಚಣಿ ಖಾತೆಗೆ. ಹೌದಾ? ಪಿಂಚಣಿ ಖಾತೆಗೆ ಉಳಿತಾಯ ಒಂದು ಮಾಡ್ತಕ್ಕಂಥ ಒಂದು ಯೋಜನೆ ಅದು. ಹೌದಾ? NPS ವಾತ್ಸಲ್ಯ ಅಂತಂದ್ರೆ ಮಕ್ಕಳ ಭವಿಷ್ಯಕ್ಕಾಗಿ. ಹೌದಾ? ಮಕ್ಕಳ ಭವಿಷ್ಯಕ್ಕಾಗಿ ಪಿಂಚಣಿ ಖಾತೆನ ತೆಗೆದು, ಹೌದಾ, ಪಿಂಚಣಿ ಖಾತೆನ ತೆಗೆದು ಏನ್ ಮಾಡ್ತಾರೆ, ಅದ್ರಲ್ಲಿ ಏನ್ ಮಾಡ್ತಿದ್ರು, ಹಣವನ್ನ ಉಳಿತಾಯ ಮಾಡುವುದು. ಹೌದಾ? ಹಣವನ್ನ ಉಳಿತಾಯ ಮಾಡುವುದು.
ಹಣವನ್ನು ಉಳಿತಾಯ ಮಾಡತಕ್ಕಂಥ ಒಂದು ಯೋಜನೆ ಯಾವುದಂತಂದ್ರೆ NPS ವಾತ್ಸಲ್ಯ ಅನ್ನುವಂಥದ್ದು ಒಂದು ಯೋಜನೆ ಇದು. ಹೌದಾ? ಈಗ ನೋಡಿ, ಮನೆ ಮಾಲೀಕರಿಗೆ ಅನುಕೂಲ ಅಂತಂದ್ರೆ ಏನಂತಂದ್ರೆ, ಈಗ ಹೆಂಗಂತಂದ್ರೆ ಒಂದು ಸ್ವಂತ ಮನೆ ಇದ್ದವರಿಗೆ, ಹೌದಾ, ಒಂದು ಸ್ವಂತ ಮನೆ ಇದ್ದವರಿಗೆ ಅವರಿಗೆ ತೆರಿಗೆಯಿಂದ ವಿನಾಯಿತಿ ಇತ್ತು. ಹೌದಾ? ತೆರಿಗೆಯಿಂದ ವಿನಾಯಿತಿ ಇತ್ತು. ಸೊ ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರ, ಇದನ್ನ 2 ಮನೆ ಇದ್ದವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ತೆರಿಗೆ ವಿನಾಯಿತಿಯನ್ನ ಕೊಡ್ತಾ ಇದ್ದಾರೆ. ಹೌದಾ? ಸೊ ಒಂದ್ ಮನೆ ಬಾಡಿಗೆ ಕೊಟ್ಟಿದ್ರು ಕೂಡ ಅದ್ರ ಮೇಲೆ GST ಅಲ್ಲಿ ಯಾವ್ದಂತಂದ್ರ TDS ಮಿತಿಯನ್ನ ಎಷ್ಟು 2.40 ಲಕ್ಷಕ್ಕಿತ್ತು. 2.40 ಲಕ್ಷಕ್ಕಿತ್ತಲ್ಲ, ಸೊ ಇದನ್ನೀಗ 6 ಲಕ್ಷಕ್ಕೆ ಏರಿಕೆ ಮಾಡಿರುವಂತದ್ದು. ಸೊ ಇದನ್ನ ಮನೆ ಮಾಲೀಕರಿಗೆ ಅಲ್ಲಿ ತೆರಿಗೆ ಅಲ್ಲಿ ಒಂದು ಹಣದಲ್ಲಿ ಉಳಿತಾಯ ಆಗುವಂತದ್ದು. ಹೌದಾ? ಇಲ್ಲಿ ನೋಡಿ, ತೆರಿಗೆ ವಿನಾಯಿತಿ ಅಂತ ಬಂದಾಗ 2025-26ನೇ ಸಾಲಿನ ಕೇಂದ್ರ ಬಜೆಟ್ ನಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ ಮಿತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಿದಾವೆ. ಸೊ ಇದರ ಪ್ರಕಾರ ತೆರಿಗೆದಾರರು ಎಷ್ಟೇ ಆದಾಯ ಗಳಿಸಿದ್ರು ಕೂಡ ಮೊದಲು 4 ಲಕ್ಷದವರೆಗಿನಲ್ಲಿ ತೆರಿಗೆ ಇರುವಂಗಿಲ್ಲ. ಹೌದಾ? ಅದೇ ರೀತಿಯಾಗಿ ವೈಯಕ್ತಿಕ ತೆರಿಗೆದಾರರ 12 ಲಕ್ಷದವರೆಗೆ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿರುವಂತದ್ದು. ಹೌದಾ? ಇಲ್ಲಿ ನೋಡಿ 12 ಲಕ್ಷದವರೆಗೆ ತೆರಿಗೆ ಇಲ್ಲ. ಇದು 2025-26ರಲ್ಲಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಒಂದು ಬಜೆಟ್ ಅಲ್ಲಿ ಇದಾವಾಗ ಹೇಳಿದ್ರು ಅವ್ರು. ಹೌದಾ? 12 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ ಅನ್ನುವಂಥದ್ದು. ಹೌದಾ? ಆದಾಯ ತೆರಿಗೆ ವಿನಾಯಿತಿಯಲ್ಲಿ ಸರ್ಕಾರವು ಮಧ್ಯಮ ವರ್ಗದವರಿಗೆ ಭಾರಿ ಸಂತಸವನ್ನ ನೀಡಿರುವಂತದ್ದು. ಅಂದ್ರೆ 12 ಲಕ್ಷ ರೂಪಾಯಿವರೆಗೆ ಸಾಮಾನ್ಯ ಆದಾಯ ಯಾರು ಹೊಂದಿರ್ತಾರಲ್ಲ ಅವರಿಗೆ ತೆರಿಗೆಯಿಂದ ಸಂಪೂರ್ಣವಾಗಿ ವಿನಾಯಿತಿಯನ್ನ ಅಲ್ಲಿ ನೀಡಲಾಗಿದೆ. ಇದು ಏಪ್ರಿಲ್ 1ರಿಂದ ಜಾರಿ ಆಗ್ತಕ್ಕಂಥದ್ದು. ಹೌದಾ? ನೋಡಿ, 0ದಿಂದ 4 ಲಕ್ಷ ರೂಪಾಯಿ ಯಾರೇ ಆದಾಯ ಇರ್ತದಲ್ಲ ಅವ್ರಿಗೆ ಯಾವುದೇ ತರಹ ತೆರಿಗೆ ಇರುವುದಿಲ್ಲ. ಹೌದಾ? ಇನ್ನು 4ರಿಂದ 8 ಲಕ್ಷ ರೂಪಾಯಿ ಇದ್ದವರಿಗೆ 5% ಟ್ಯಾಕ್ಸ್ ಇರ್ತದ. 8ರಿಂದ 12 ಲಕ್ಷ ರೂಪಾಯಿ ಇದ್ರೆ ಅದು 10% ಟ್ಯಾಕ್ಸ್ ಇರ್ತದ. ಇದು ಅದೇ ರೀತಿಯಾಗಿ 12ರಿಂದ 16 ಲಕ್ಷ ಇದ್ರೆ 15% ಟ್ಯಾಕ್ಸ್ ಇರ್ತದ. ಇನ್ನು 16ರಿಂದ 20 ಲಕ್ಷ ಇದ್ರೆ 20% ಟ್ಯಾಕ್ಸ್ ಇರ್ತದ. ಹೌದಾ? 20ರಿಂದ 24 ಲಕ್ಷ ಇದ್ದವರಿಗೆ 25% ಟ್ಯಾಕ್ಸ್ ಇರ್ತದ. 24 ಲಕ್ಷ ಅಧಿಕ ಅಲ್ಲಿ ಜಾಸ್ತಿ ಇತ್ತಂದ್ರೆ ಅವರಿಗೆ 30% ತೆರಿಗೆ ಇರ್ತಕ್ಕಂಥದ್ದು. ಆದ್ರೆ ತೆರಿಗೆ ವಿನಾಯಿತಿ ಎಷ್ಟು ಕೊಟ್ಟಾರೆ ಅಂತಂದ್ರೆ ಅದು 8ರಿಂದ 12 ಲಕ್ಷ ರೂಪಾಯಿ ಅಂದ್ರೆ ಸಾರಿ 4ರಿಂದ ಇಲ್ಲಿ 12 ಲಕ್ಷ ರೂಪಾಯಿ ಯಾರು ಗಳಿಸ್ತಾರಲ್ಲ, ಹೌದಾ, 0ದಿಂದ 12 ಲಕ್ಷ ರೂಪಾಯಿವರೆಗೆ ಅಲ್ಲಿ ಯಾವುದೇ ತೆರಿಗೆ ಇರಂಗಿಲ್ಲ. ಅವರಿಗೆ ತೆರಿಗೆಯಿಂದ ವಿನಾಯಿತಿಯನ್ನು ಕೊಟ್ಟಿರುವಂತದ್ದು. ತೆರಿಗೆ ವಿನಾಯಿತಿಯನ್ನ ಕೊಟ್ಟಿರುವಂತದ್ದು. ತೆರಿಗೆ ಎಲ್ಲಿಂದ ಅನ್ವಯ ಆಗ್ತದೆ ಅಂತಂದ್ರೆ 12 ಲಕ್ಷದಿಂದ ಅಲ್ಲಿ ಮುಂದೆ ಯಾರು ಹಣವನ್ನು ಗಳಿಸ್ತಾರಲ್ಲ ಅವರಿಗೆ ತೆರಿಗೆ ಅನ್ವಯ ಆಗ್ತಾ ಬರ್ತದೆ. 12 ಲಕ್ಷದಿಂದ 16 ಲಕ್ಷ ಇದ್ರೆ ಅವ್ರಿಗೆ 15%, ಇನ್ನು 16ರಿಂದ 20 ಇದ್ರೆ ಅವ್ರಿಗೆ 20%, ಇನ್ನು 20ರಿಂದ 24 ಲಕ್ಷ ಇದ್ರೆ ಅದನ್ನ 25%, ಅದೇ ರೀತಿಯಾಗಿ 24 ಲಕ್ಷ ಮೇಲ್ಪಟ್ಟಿದ್ರೆ ಅವ್ರಿಗೆ 30% ತೆರಿಗೆಯಲ್ಲಿ ಅನ್ವಯ ಆಗುವಂತದ್ದು. ಹೌದಾ? 12 ಲಕ್ಷ ತೆರಿಗೆ ವಿನಾಯಿತಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿರುವಂತದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಓಕೆ. ಇನ್ನ ಮೂಲದಲ್ಲೇ ತೆರಿಗೆ ಕಡಿತ ಅಂತಂದ್ರೆ ಆದಾಯ ಬರ್ತದಲ್ಲ, ಅಲ್ಲಿ ಆದಾಯ ಬಂದಿರೋದಲ್ಲಿ ಆದಾಯ ಅಲ್ಲಿ ಪಾವತಿ ಆಗ್ತದೆ. ಹೌದಾ? ಪಾವತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ತೆರಿಗೆ ಹಣವನ್ನ ಕಡಿತ ಮಾಡೋದು. ಸೊ ಇದನ್ನ ಮೂಲದಲ್ಲಿ ತೆರಿಗೆ ಕಡಿತ ಅಂತ ಕರೀತಾರೆ. ಹೌದಾ? ಸೊ ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಅಲ್ಲಿ ಬಹಳ ಸರಳೀಕರಣ ಮಾಡಿದ್ದಾರೆ. ಅಂದ್ರೆ ತೆರಿಗೆದಾರರಲ್ಲಿ ನಗದು ಹರಿವು ಹೆಚ್ಚಿಸುವುದು ಇದರ ಹಿಂದಿನ ಆಶಯ ಆಗಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಬ್ಯಾಂಕ್ಗಳಲ್ಲಿ ಇಡುವ FD ಅನ್ಬೋದು, RD ಅನ್ಬೋದು, ಮತ್ತೆ ಇತರೆ ಠೇವಣಿ ಮೇಲಿನ TDS ಕಡಿತದ ಮಿತಿಯನ್ನು ಕೂಡ 1 ಲಕ್ಷಕ್ಕೆ ಅಲ್ಲಿ ಹೆಚ್ಚಿಸಲಾಗಿದೆ. ಹೌದಾ? ಅಂದ್ರೆ ಸಾಮಾನ್ಯ ನಾಗರಿಕ ಬಡ್ಡಿ ಆದಾಯದ ಮೇಲೆ TDS ಎಷ್ಟು 40,000 ರೂಪಾಯಿದಿಂದ ಇಲ್ಲಿ 50,000ಕ್ಕೆ ಅಲ್ಲಿ ಹೆಚ್ಚಿಗೆ ಮಾಡಿರುವಂತದ್ದು. ಹೌದಾ? ನೋಡಿ, ಹಿರಿಯ ನಾಗರಿಕರಿಗೆ TDS ಮಿತಿ ಹೆಚ್ಚಳ ಅನ್ನುವಂಥದ್ದು ಇದು ಬಜೆಟ್ ನಲ್ಲಿ ಪ್ರಸ್ತಾಪ ಕೂಡ ಇರ್ತಕ್ಕಂಥದ್ದು. ಹೌದಾ? ನೋಡಿ, ಹಿರಿಯ ನಾಗರಿಕರ ಒಂದು ಪಡೆಯುವ ಬಡ್ಡಿ ಮೇಲಿನ TDS ಮೂಲದಲ್ಲಿ ತೆರಿಗೆ ಕಡಿತ ಅಂತ ಕರೀತಾರೆ. ಮೂಲದಲ್ಲಿ ತೆರಿಗೆ ಕಡಿತ ಅಂತ ಕರೀತಾರೆ. ಅದನ್ನ TDS ಅಂತ ಕರೀತಾರೆ. TDS ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಟರ್ ಅಟ್ ಸೋರ್ಸ್ ಅಂತ ಬರ್ತದೆ. ಹೌದಾ? ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರ 50,000ದಿಂದ 1 ಲಕ್ಷದವರೆಗೆ ಅದನ್ನ ಹೆಚ್ಚಿಗೆ ಮಾಡುವಂತದ್ದು. ಹೌದಾ? ನೋಡಿ, ಹಿರಿಯ ನಾಗರಿಕರು ಪಡೆಯುವ ಬಡ್ಡಿ ಮೇಲಿನ TDS ಅದರ ಮೂಲದಲ್ಲಿ ತೆರಿಗೆ ಕಡಿತ ಅಂತ ಕರೀತಾರೆ. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತೇಳಿ. ಸೊ ಇದರ ಮಿತಿಯನ್ನು ಏನ್ ಮಾಡಿದ್ದಾರೆ 50,000ದಿಂದ 1 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿರುವಂತದ್ದು. ಹೌದಾ? ಈ ಇತರಿಗೆ ಇರತಕ್ಕಂತಹ ಒಂದು TDS 40,000ದಿಂದ 50,000ಕ್ಕೆ ಮಾಡಿರುವಂತದ್ದು. ಹಿರಿಯ ನಾಗರಿಕರಿಗೆ 50,000ದಿಂದ 1 ಲಕ್ಷ ಮಾಡಿದ್ರೆ ಇತರರಿಗೆ ಎಷ್ಟಿದೆ 40,000ದಿಂದ 50,000 ಮಾಡಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಬಾಡಿಗೆ ವರಮಾನದ ಮೇಲಿನ TDS ಮಿತಿಯನ್ನ 7.4ದಿಂದ 6 ಲಕ್ಷಕ್ಕೆ ಇಲ್ಲಿ ಹೆಚ್ಚಿಗೆ ಮಾಡಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ವಿದೇಶಗಳಲ್ಲಿರುವ ಭಾರತೀಯರು RBIನ RRS ಯೋಜನೆ ಅಡಿಯಲ್ಲಿ ಕಳಿಸ್ತಕ್ಕಂಥ ಹಣಕ್ಕೆ TDS ಅದರಲ್ಲಿ ಕೂಡ 7 ಲಕ್ಷದಿಂದ 10 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿರುವಂತದ್ದು. ಹೌದಾ? ಶಿಕ್ಷಣಕ್ಕೆ ಉದ್ದೇಶಕ್ಕಾಗಿ ಯಾರು ಹಣಕಾಸು ಸಂಸ್ಥೆಗಳನ್ನು ಸಾಲ ಪಡಿತಾರಲ್ಲ ಅವರಿಗೆ ಯಾವುದೇ ರೀತಿಯ TDS ಇರುವುದಿಲ್ಲ. ಅವರಿಗೆ ವಿನಾಯಿತಿ ಕೊಟ್ಟಿರುವಂತದ್ದು. ಹೌದಾ? ಹಾಗಾದ್ರೆ TDS ಅಂತಂದ್ರೆ ಏನು? TDS ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಬರ್ತದೆ. ಅಂದ್ರೆ ಮೂಲದಲ್ಲಿ ತೆರಿಗೆ ಕಡಿತಗೊಳಿಸುವುದು. ಇದಕ್ಕೆ TDS ಅಂತ ಕರೀತಾರೆ. ಅದೇ ರೀತಿಯಾಗಿ ITR ನಲ್ಲಿ ಕೂಡ ITR ಸಲ್ಲಿಸೋದು ಅಂತ ಕೇಳ್ತಾರಲ್ಲ, ಸೊ ಅವರಿಗೆ ಕೂಡ ಅವಧಿಯನ್ನು ವಿಸ್ತರಿಸಿರುವಂತದ್ದು. ಹೌದಾ? 24 ತಿಂಗಳಿಗೆ ಇದನ್ನ ಸೀಮಿತ ಇತ್ತು. ಬಟ್ ಇವಾಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 48 ತಿಂಗಳವರೆಗೆ ಇದನ್ನ ಅವರಿಗೆ ವಿಸ್ತರಣೆ ಮಾಡಿದ್ದಾರೆ. TDS ಅನ್ನ ITR ಅನ್ನ ಅಲ್ಲಿ ಸಲ್ಲಿಸಲಿಕ್ಕೆ. ಓಕೆ.
ಇನ್ನ NPS ವಾತ್ಸಲ್ಯ ಅಂತ ಬರ್ತದ. NPS ವಾತ್ಸಲ್ಯ ಅನ್ನುವಂಥದ್ದು ಒಂದು ಯೋಜನೆ ಏನಂತಂದ್ರ ಮಕ್ಕಳ ಭವಿಷ್ಯಕ್ಕಾಗಿ ಹೆತ್ತವರೇ ಪಿಂಚಣಿ ಖಾತೆ ತೆರೆದು, ಹೌದಾ? ಸೊ ಹಣ ಉಳಿತಾಯ ಮಾಡೋದು, ಹೌದಾ? ಇದೊಂದೇನಪ್ಪಾ ಅಂತಂದ್ರ ಈ ವರ್ಷ ಬಜೆಟ್ ನಲ್ಲಿ ಮಂಡಿಸಿರ್ತಕ್ಕಂತಹ ಒಂದು ಹೊಸ ಯೋಜನೆ ಇದು, ಹೌದಾ? ಅದೇ ರೀತಿಯಾಗಿ UPI ನಿಯಮಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಏನಂತಂದ್ರೆ MSME ಮಾನದಂಡನ ಕೂಡ ಬದಲಾವಣೆ ಮಾಡಿದರೆ. ಸೊ ನಾವು ಇದನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಾಡಿದ್ದೇವೆ, ಹೌದಾ? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪೂರ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಹೌದಾ? MSME ಅಂತಂದ್ರ ಅಲ್ಲಿ ಎಷ್ಟು ಬಂಡವಾಳ ಇದ್ರೆ ಅದನ್ನ ಸಣ್ಣ, ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳು ಅಂತ ಕರೀತಾರಲ್ಲ. ಸೊ ಅಲ್ಲಿ ಒಂದು ಮೂಲ ಬಂಡವಾಳದಲ್ಲಿ ಅಲ್ಲಿ ಹೆಚ್ಚಿಗೆ ಕೊಟ್ಟಿರುವಂತದ್ದು ಮತ್ತು ಅವರ ವಹಿವಾಟು ಮಿತಿಯನ್ನು ಕೂಡ ಅಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆಯ ಒಂದು ಅನುಕೂಲವಾಗಿರತಕ್ಕಂಥದ್ದು MSME ಅಂತ ಕರೀತಾರೆ. ಸೊ ಇದನ್ನ ಪ್ರೀವಿಯಸ್ ಕ್ಲಾಸ್ ನೋಡಿ, ಅಲ್ಲಿ ಪೂರ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂತದ್ದು. ಓಕೆ, ಅದೇ ರೀತಿಯಾಗಿ ATM ವಹಿವಾಟು ಶುಲ್ಕ ಅಲ್ಲಿ ಹೆಚ್ಚಿಗೆ ಮಾಡಿರುವಂತದ್ದು, ಹೌದಾ? ಪ್ರಸ್ತುತ ₹21 ಇತ್ತು. ಅಂದ್ರೆ 3 ಸಲ ನೀವು ಅದ ಅಮೌಂಟ್ ವಿಡ್ರಾ ಮಾಡಿದೆ ಆದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ಮತ್ತೆ ವಿಡ್ರಾಲ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಅಮೌಂಟ್ ಕಟ್ ಆಗ್ತಾ ಇತ್ತಲ್ಲ. ಸೊ ಅದಕ್ಕೆ 21ರಿಂದ ಮತ್ತೆ ₹23 ಅಂದ್ರೆ ₹2 ಜಾಸ್ತಿ ಮಾಡಿರುವಂತದ್ದು, ಹೌದಾ? ಇದು ಕೂಡ ಏನಕ್ಕಂತ ಅಂತಂದ್ರೆ ಜಾರಿಗೆ ಬರುವಂತದ್ದು. ಸೊ ಇದಿಷ್ಟು ಏನಂತಂದ್ರೆ ಏಪ್ರಿಲ್ 1ರಿಂದ ಅಲ್ಲಿ ಬದಲಾವಣೆ ಆಗ್ತಾ ಬರ್ತಿದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಭಾರತವು 1998ರಿಂದ ಹಾಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹೇಳಿಕೆ 2, ಜಾಗತಿಕ ಒಟ್ಟು ಹಾಲು ಉತ್ಪಾದನೆಯಲ್ಲಿ 25% ಭಾರತದ ಕೊಡುಗೆ ಇದೆ. ಇನ್ನ ಹೇಳಿಕೆ 3, ಆಪರೇಷನ್ ಫ್ಲಡ್ ಎಂಬುದು ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ ಅಂತ ಇದೆ, ಹೌದಾ? ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇಲ್ಲಿ ಹೇಳಿಕೆಗಳು ಪ್ರಶ್ನೆ ಆಗಿರುವಂತದ್ದು. ನೋಡಿ, ಭಾರತವು 1998ರಿಂದ ಹಾಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಅಂತಿದ್ದಾರೆ. ಸೊ ಇದು ಸರಿಯಾದ ಉತ್ತರ, ಇದು ಕೂಡ ಕರೆಕ್ಟ್ ಐತಿ, ಹೌದಾ? ಇನ್ನ ಹೇಳಿಕೆ 2 ನೋಡಿ, ಜಾಗತಿಕ ಒಟ್ಟು ಹಾಲು ಉತ್ಪಾದನೆಯಲ್ಲಿ 25% ಕೊಡುಗೆ ನಮ್ಮ ಭಾರತದ ಐತಿ, ಇದು ಕೂಡ ಕರೆಕ್ಟ್ ಇದೆ. ಇನ್ನು ಆಪರೇಷನ್ ಫ್ಲಡ್ ಎನ್ನುವುದು ಹಾಲಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ಹೇಳಿಕೆಗಳು ಏನಿದೆ ಸರಿಯಾಗಿರ್ತಕ್ಕಂಥದ್ದು. ಓಕೆ, ಅದಕ್ಕಾಗಿ ಇದು ಕೂಡ FDA ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ. ಇದು FDA ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಯಾವುದು ಅಂತಂದ್ರ ಇಲ್ಲಿ ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದು ಅಂತ ಪ್ರಶ್ನೆ ಆಗಿದೆ, ಹೌದಾ? ಆಪ್ಷನ್ ಎ ಭಾರತ ಇದೆ, ಆಪ್ಷನ್ ಬಿ ಅಮೆರಿಕ ಇದೆ, ಆಪ್ಷನ್ ಸಿ ಬ್ರೆಜಿಲ್ ಇದೆ, ಆಪ್ಷನ್ ಡಿ ಯಾವುದು ಚೈನಾ ಇದೆ, ಹೌದಾ? ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಭಾರತ ನೋಡಿ, ಹೌದಾ? ಭಾರತವು ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಹೌದಾ? ಅದೇ ರೀತಿಯಾಗಿ ಆಪರೇಷನ್ ಫ್ಲಡ್ ಇದು ಇದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕ್ಷೀರ ಉತ್ಪಾದನೆ ಅಥವಾ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂತ ಒಂದು ಯಾವುದು ಅಂತಂದ್ರೆ ಆಪರೇಷನ್ ಫ್ಲಡ್ ಅಂತ ಹೇಳಿ ಕರಿತೀವಿ ನಾವು, ಹೌದಾ? ನೋಡಿ, ಭಾರತದ ಹಾಲು ಉತ್ಪಾದನೆ 63.56% ಅಲ್ಲಿ ಅಧಿಕವಾಗಿರುವಂತದ್ದು, ಹೌದಾ? ಎಷ್ಟೈತೆ ಅಂದ್ರೆ ಭಾರತದ ಹಾಲು ಉತ್ಪಾದನೆ ಎಷ್ಟೈತಿ? 63.56% ನಮ್ಮ ಭಾರತದ ಕೊಡುಗೆ ಇರತಕ್ಕಂಥದ್ದು. ಇದು 2014-15ರಲ್ಲಿ 146.3 ಮಿಲಿಯನ್ ಟನ್ಗಳಷ್ಟು ಹಾಲು ಉತ್ಪಾದನೆ ಇತ್ತು, ಹೌದಾ? ಈಗ ಏನಕತ್ತೆ 2023-24ರಲ್ಲಿ 239.2 ಮಿಲಿಯನ್ ಟನ್ಗಳಿಗಿದು ತಲುಪಿರುವಂತದ್ದು. ಅಂದ್ರೆ ವಾರ್ಷಿಕವಾಗಿ 5.7ರಷ್ಟು ಅಲ್ಲಿ ಬೆಳವಣಿಗೆ ದರ ಇರ್ತಕ್ಕಂಥದ್ದು ಹಾಲು ಉತ್ಪಾದನೆಯಲ್ಲಿ, ಹೌದಾ? ಎಷ್ಟು ವಾರ್ಷಿಕವಾಗಿ 2% ಹೆಚ್ಚಿಗೆ ಆಗ್ತಾ ಇದೆ ಅಂತೇಳಿ. ನೋಡಿ, ಭಾರತವು 1998ರಿಂದ ನೋಡಿ 1998ರಿಂದ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಜಾಗತಿಕ ಉತ್ಪಾದನೆಯಲ್ಲಿ ಒಟ್ಟು 25% ಕೊಡುಗೆ ನಮ್ಮ ಭಾರತದ ಐತಿ ಅಂತ. ಎಷ್ಟು? 25% ಕೊಡುಗೆ ನಮ್ಮ ಭಾರತ ದೇಶದಿಂದ ಇರುವಂತದ್ದು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನ ನೀತಿ MCAER ಅನ್ನುವಂತಹ ಒಂದು ರಾಜ್ಯಗಳ ಆರ್ಥಿಕ ವೇದಿಕೆ ಅನ್ನುವಂತಹ ಒಂದು ಹೊಸ ಪೋರ್ಟಲ್ ಜಾರಿಗೆ ಮಾಡಿರುವಂತದ್ದು. ಇದು ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಆಪ್ಷನ್ ಎ ನೋಡಿ, ಆರ್ಥಿಕ ವರ್ಷದವರೆಗಿನ ರಾಜ್ಯಗಳ ಸಾಮಾಜಿಕ ಆರ್ಥಿಕತೆಯ ಮತ್ತು ಸಮಗ್ರ ಮಾಹಿತಿಯನ್ನು ಇದು ಒದಗಿಸಲಿದೆ. ಇನ್ನು ಆಪ್ಷನ್ ಬಿ, ಇದು ಭೂಕಂಪದ ಮುನ್ಸೂಚನೆಯನ್ನ ತಿಳಿಸಲಿದೆ. ಇನ್ನು ಆಪ್ಷನ್ ಸಿ, ಮತದಾರ ಗುರುತಿನ ಚೀಟಿಯನ್ನ ಆಧಾರ್ ಲಿಂಕ್ ಸಂಬಂಧಿಸಿದ ಒಂದು ಪೋರ್ಟಲ್ ಲಿಂಕ್ ಆಗಿದೆ. ಇನ್ನ ಆಪ್ಷನ್ ಡಿ ಇಲ್ಲಿನ ಯಾವುದು ಅಲ್ಲ ಅಂತ ಇದೆ. ಈ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ MCAER, ಹೌದಾ? ನೀತಿ ಆಯೋಗದ MCAER ರಾಜ್ಯಗಳ ಆರ್ಥಿಕ ವೇದಿಕೆ ಅಂತ ಕರೀತಾರೆ. ಈ ಒಂದು ಪೋರ್ಟಲ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಈ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆರ್ಥಿಕ ವರ್ಷದವರೆಗಿನ ರಾಜ್ಯಗಳ ಸಾಮಾಜಿಕವಾಗಿ ಆರ್ಥಿಕತೆಯ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೋರ್ಟಲ್ ಇದು, ಹೌದಾ? ನೋಡಿ, ನೀತಿ NCAER ಪೋರ್ಟಲ್ಗೆ ಇಂದು ಚಾಲನೆ ನೀಡಿರುವಂತದ್ದು, ಹೌದಾ? ಅದು ನಿರ್ಮಲಾ ಸೀತಾರಾಮನ್ ಹೇಳಿರುವಂತದ್ದು. ನೀತಿ NCAER ರಾಜ್ಯಗಳ ಆರ್ಥಿಕ ವೇದಿಕೆ ಪೋರ್ಟಲ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಚಾಲನೆ ನೀಡಿರುವಂತದ್ದು. ಕಳೆದ 3 ದಶಕಗಳಿಂದ ಅಂದ್ರೆ 2022-23ರ ಆರ್ಥಿಕ ವರ್ಷದವರೆಗಿನ ರಾಜ್ಯಗಳ ಸಾಮಾಜಿಕ ಆರ್ಥಿಕತೆಯ ಸಮಗ್ರ ಮಾಹಿತಿಯನ್ನು ಈ ಪೋರ್ಟಲ್ ಅಲ್ಲಿ ಒದಗಿಸಲಿರ್ತಕ್ಕಂಥದ್ದು, ಹೌದಾ? ಸೊ ಇದನ್ನ
ರಾಷ್ಟ್ರೀಯ ಅನ್ವಯಿಕ ಅರ್ಥಶಾಸ್ತ್ರ ಸಂಶೋಧನಾ ಮಂಡಳಿಯವರ ಸಹಯೋಗದೊಂದಿಗೆ ಈ ಪೋರ್ಟಲ್ನಲ್ಲಿ ಆರಂಭ ಮಾಡಿರುವಂಥದ್ದು. ಸೊ ಇದು ಜನಸಂಖ್ಯಾ ಶಾಸ್ತ್ರ ಅನ್ಬೋದು, ಆರ್ಥಿಕ ರಚನೆ ಅನ್ಬೋದು ಮತ್ತು ಹಣಕಾಸು, ಆರೋಗ್ಯ ಮತ್ತು ಶಿಕ್ಷಣ ಎನ್ನುವ 5 ಭಾಗವಾಗಿ ಇದನ್ನ ವಿಂಗಡಿಸಲಾಗಿರುವಂಥದ್ದು. ಹೌದಾ? ಒಟ್ಟು 28 ರಾಜ್ಯಗಳ ಜನಸಂಖ್ಯಾಶಾಸ್ತ್ರ, ಆರ್ಥಿಕ ರಚನೆ, ಸಾಮಾಜಿಕ, ಆರ್ಥಿಕ ಮತ್ತು ಹಣಕಾಸಿನ ಸೂಚ್ಯಂಕಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಇದು ಒಳಗೊಂಡಿರುವಂಥದ್ದು. ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಪೋರ್ಟಲ್ ಅನ್ನ ಆರಂಭ ಮಾಡಿರುವಂಥದ್ದು. ಇದು ಕೇಂದ್ರ ಸರ್ಕಾರದಿಂದ. ಓಕೆ, ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಲಿ. ನೆಕ್ಸ್ಟ್ ಒನ್ ಲೈನರ್ಸ್ ಅಂತ ಬಂದಾಗ ನೋಡಿ, ದೇಶದ ಬಾಹ್ಯ ಸಾಲ ಎಷ್ಟಿದೆ? ಹೌದಾ? ದೇಶದ ಬಾಹ್ಯ ಸಾಲ ಎಷ್ಟಿದೆ ಅಂತ ಬಂದಾಗ ಶೇಕಡ ಎಷ್ಟು? 61 ಲಕ್ಷ ರೂಪಾಯಿ ಕೋಟಿ ಇರುವಂತದ್ದು. ಸೊ ಇತ್ತೀಚೆಗೆ ಪ್ರಕಟ ಮಾಡಿರುವಂತದ್ದು. ಹೌದಾ? ದೇಶದ ಬಾಹ್ಯ ಸಾಲ ಎಷ್ಟೈತಿ? 61 ಲಕ್ಷ ಕೋಟಿ ರೂಪಾಯಿ ಅಲ್ಲಿ ಇರುವಂತದ್ದು. ಹೌದಾ? ದೇಶದ ಬಾಹ್ಯ ಸಾಲ ಎಷ್ಟು? 61 ಲಕ್ಷ ಕೋಟಿ ಅಂತ ಇಲ್ಲಿ ಇರುವಂತದ್ದು. ಸೊ 2024 ಡಿಸೆಂಬರ್ ಅಂತ್ಯದ ವೇಳೆಗೆ ದೇಶದ ಬಾಹ್ಯ ಸಾಲವು 61.42 ಲಕ್ಷ ಕೋಟಿ ಎಷ್ಟಾಗಿದೆ ಅಂತೇಳಿ ಕೇಂದ್ರ ಹಣಕಾಸು ಸಚಿವಾಲಯದಲ್ಲಿ ತ್ರೈಮಾಸಿಕ ವರದಿಯಲ್ಲಿ ಬಿಟ್ಟಿರುವಂತದ್ದು. ಸೊ ಪ್ರತಿ 3 ತಿಂಗಳಿಗೊಮ್ಮೆ ವರದಿಯನ್ನ ಬಿಡ್ತಾ ಬರ್ತಾರೆ. ಹೌದಾ? 2023 ಡಿಸೆಂಬರ್ ನಲ್ಲಿ ಇದು 50 ಲಕ್ಷ ಅಲ್ಲಿ ಕೋಟಿ ಎಷ್ಟಿತ್ತು. ಇದಕ್ಕೆ ಹೋಲಿಕೆ ಮಾಡಿದ್ರೆ ಶೇಕಡ 10.7 ಹೆಚ್ಚಳವಾಗಿರುವಂತದ್ದು. ಹೌದಾ? ಸೊ ಇದಿಷ್ಟು ನಿಮ್ಗೆ ನೆನಪಿರಲಿ. ಸದ್ಯಕ್ಕೆ ಎಷ್ಟಿತ್ತು ಅಂತ ಬಂದಾಗ 61.42 ಅಲ್ಲಿ ಭಾರತ ಸರ್ಕಾರದ ಅಲ್ಲಿ ಬಾಹ್ಯ ಸಾಲ ಇರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನು ಕಾನ್ಸ್ಟೇಬಲ್ ಟೋಪಿ ಬದಲು ಅಂತ ಹೇಳಿ, ಕಾನ್ಸ್ಟೇಬಲ್ ಅಲ್ಲಿ ಟೋಪಿಯನ್ನ ಅಲ್ಲಿ ಬದಲಾವಣೆ ಮಾಡುವಂತದ್ದು. ಹೌದಾ? ನೋಡಿ, ರಾಜ್ಯದ ಹೆಡ್ ಕಾನ್ಸ್ಟೇಬಲ್ಗಳು ಅಥವಾ ಕಾನ್ಸ್ಟೇಬಲ್ಗಳು ಧರಿಸತಕ್ಕಂತಹ ಗ್ಲೋಚ್ ಹ್ಯಾಟ್ ಟೋಪಿಯನ್ನ ಈಗ ಬದಲಾವಣೆ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ತಮಿಳುನಾಡು, ಆಂಧ್ರ ಮತ್ತು ಕೇರಳ ರಾಜ್ಯಗಳಲ್ಲಿ ಕಾನ್ಸ್ಟೇಬಲ್ ಪೀಕ್ ಕ್ಯಾಪ್ ಗಳನ್ನ ಬಳಕೆ ಮಾಡ್ತಾರೆ. ಯಾವುದು? ಪೀಕ್ ಕ್ಯಾಪ್ ಗಳನ್ನ ಬಳಕೆ ಮಾಡ್ತಾ ಇದ್ದಲ್ಲ. ಸೊ ಅದೇ ತರಹ ಕ್ಯಾಪ್ ಗಳನ್ನು ಕೂಡ ನಾವು ಇಲ್ಲಿ ಬದಲಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಹೌದಾ? ಪೀಕ್ ಕ್ಯಾಪ್ ಈಗ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಗ್ಲೋಚ್ ಹ್ಯಾಟ್ ಕ್ಯಾಪ್ ಅನ್ನು ಬಳಕೆ ಮಾಡ್ತಾ ಬರ್ತಾರೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪೀಕ್ ಕ್ಯಾಪ್ ಆಗಿ ಮತ್ತೆ ಇದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿರುವಂತದ್ದು. ಇನ್ನ ನೆಕ್ಸ್ಟ್ ನೋಡಿ, ಇನ್ನ 2025 ಯೋಗ ದಿನದ ಧ್ಯೇಯ ಆರೋಗ್ಯಕ್ಕೆ ಅಲ್ಲಿ ಒಂದು ಯಾವುದು ಯೋಗ ದಿನಾಚರಣೆಯಲ್ಲಿ ಒಂದು ಹೊಸ ಧ್ಯೇಯ ವಾಕ್ಯವನ್ನು ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಇದನ್ನ ಘೋಷಿಸಿದ್ದಾರೆ. ಏನಂತಂದ್ರ ಈ ವರ್ಷ ಒಂದು ಯೋಗ ದಿನವನ್ನ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವಂತಹ ಥೀಮನಲ್ಲಿ ಘೋಷಣೆ ಮಾಡಿರುವಂತದ್ದು. ಹೌದಾ? ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವಂಥದ್ದನ್ನಲ್ಲಿ ತಿಳಿಸಿರುವಂತದ್ದು. ಓಕೆ, ಇನ್ನ ಅದೇ ರೀತಿಯಾಗಿ ನೋಡಿ, ಕೊನೆಯದಾಗಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಇಮ್ರಾನ್ ಖಾನ್ ಅವರನ್ನ ಅಲ್ಲಿ ನಾಮನಿರ್ದೇಶನ ಮಾಡಿರುವಂತದ್ದು. ಸೊ ಏನಕ್ಕೆ ಇವ್ರನ್ನ ಮಾಡ್ತಾರೆ ಅಂತ ಬಂದಾಗ, ಹೌದಾ? ನೋಡಿ, ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಮಾಡಿದ ಕೆಲಸಕ್ಕಾಗಿ ಪಾಕ್ ಮಾಜಿ ಪ್ರಧಾನಿಯರು ಇಮ್ರಾನ್ ಖಾನ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅವ್ರನ್ನ ನಾಮನಿರ್ದೇಶನ ಮಾಡಿದ್ದೇವೆ ಅಂತ ಅಲ್ಲಿ ಹೇಳಿರುವಂತದ್ದು. ಹೌದಾ? ಪಾರ್ಟಿಯೇಟ್ ಸೆಂಟ್ರಮ್ ಅವರು ಅಲ್ಲಿ ಪಾಕಿಸ್ತಾನದಲ್ಲಿ ವರದಿ ಮಾಡಿರುವಂತದ್ದು. ಸೊ ನೊಬೆಲ್ ಶಾಂತಿ ಪ್ರಶಸ್ತಿ ಯಾರನ್ನ ಅಲ್ಲಿ ನಾಮನಿರ್ದೇಶನ ಮಾಡ್ಯಾರ ಅಂತಂದ್ರ ಯಾರು? ಇಮ್ರಾನ್ ಖಾನ್ ಅವರನ್ನ ಅಲ್ಲಿ ನಾಮನಿರ್ದೇಶನ ಮಾಡಿರುವಂತದ್ದು. ಹೌದಾ? ಸೊ ಇದಿಷ್ಟು ಏನಂತಂದ್ರೆ ಮಾರ್ಚ್ ತಿಂಗಳ ಕೊನೆಯ, ಹೌದಾ, 28, 29, ಹೌದಾ, ಅದಾದ ನಂತರ ಇದು 29, 30 ಮತ್ತು 31. ಅದೇ ರೀತಿಯಾಗಿ ಏಪ್ರಿಲ್ 1 ನಾವಿಲ್ಲಿ ಕವರ್ ಮಾಡಿರುವಂತದ್ದು. ಸೊ ಇದರ ಮುಂದುವರಿದ ಭಾಗವಾಗಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.